ಮುಂಚೆ ಬಹಳ ಸಣ್ಣ ಸಣ್ಣ ಸಮುದಾಯಗಳಿತ್ತು, ಜನಸಂಖ್ಯೆ ಕೂಡ ಕಡಿಮೆ ಇತ್ತು. ಈಗ ಜನಸಂಖ್ಯೆ ಕೂಡ ಹೆಚ್ಚಾಗಿದೆ. ಮೊದಲು ಭಾರತ ದೇಶದಲ್ಲಿ ಬರೀ 30 ಕೋಟಿ ಜನಸಂಖ್ಯೆ ಇತ್ತು, ಈಗ 130 ಕೋಟಿ ಜನಸಂಖ್ಯೆ ಆಗಿದೆ. ಸೊ ಸಮುದಾಯಗಳು, ಸಮಾಜಗಳು ಬೆಳೀತಾ ಇರುವಂತದಲ್ಲಿ ಎಲ್ಲರಿಗೂ ನಾವು ಪಂಚಮಸಾಲಿ 2A ಮೀಸಲಾತಿ ಹೋರಾಟವನ್ನ ನಾವು ಕೂಡ ನಮ್ಮ ಸಮಾಜದವರು ಮಾಡ್ತಾ ಇದ್ದೀವಿ. ಅವರು ST ಗೆ ಸೇರ್ಬೇಕು ಅಂತ ಹೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಹಾಗೆ ಕುರುಬ ಸಮಾಜದವರು ST ಗೆ ಸೇರ್ಬೇಕು ಅಂತ ಹೋರಾಟ ಮಾಡಿದ್ರು, ಅದೇ ರೀತಿ ಇವರು ಹೋರಾಟ ಮಾಡ್ತಾರೆ. ಬಹಳ ಸಣ್ಣ ಸಮಾಜ. ನಮ್ಮ ಸರ್ಕಾರದ ಮುಖ್ಯ ಉದ್ದೇಶನೇ ಅತ್ಯಂತ ಹಿಂದುಳಿದ ಸಮಾಜವನ್ನ ಮುನ್ನೆಲೆಗೆ ತರುವುದೇ ನಮ್ಮ ಆಶಯ. ಸಿದ್ದರಾಮಯ್ಯ ಸಾಹೇಬರು ಇವರಿಗೆ ನ್ಯಾಯ ತಲುಪಿಸಿಕೊಡ್ತಾರೆ. ಸಿದ್ಧತೆ ಅಂತೂ ನಾವು ಏನು ನಮ್ಮ ಇಲೆಕ್ಷನ್ ಸಿದ್ಧತೆ ಮಾಡಿದ್ವಿ. ರಾಜಕೀಯ ಪಕ್ಷಗಳು ಇಲೆಕ್ಷನ್ ಹಗರಾಗಿ ತಗೊಳ್ಳೋದಿಲ್ಲ. ಪ್ರತಿಯೊಂದು ಹಂತದಲ್ಲಿ ನಮ್ಮ ಪಕ್ಷ ಆಗಲಿ, ನಮ್ಮ ಕಾರ್ಯಕರ್ತರಾಗಲಿ ಆಗಿದ್ದಾರೆ. ನಾವು ಏನು ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಜನರಿಗೆ ಕೊಟ್ಟಂತ 5 ಗ್ಯಾರಂಟಿಯ ವಾಗ್ದಾನವನ್ನ ಮುಗಿಸಿ ಬಹಳಷ್ಟು ಆತ್ಮಸ್ಥೈರ್ಯದಿಂದ ನಾವು ಈಗ ಲೋಕಸಭೆಗೆ ಜನರ ಎದುರಿಗೆ ಹೋಗ್ತೀವಿ. ನಿನ್ನೆ ನಡೆದ ಸತ್ಕಾರ ಸಮಾರಂಭದಲ್ಲಿ ಪುತ್ರ ಮುರ್ನಾಲ್ಗೆ ಟಿಕೆಟ್ ಕೊಡಿಸ್ಬೇಕು ಒತ್ತಾಯ ಕೇಳಿ ಬಂದಿದೆ. ನಾನು ಒತ್ತಾಯ ಮಾಡಿಲ್ಲ. ಜನ ಮತ್ತೆ ಮುಖಂಡರ ಆಶಯ ತರ ಬೆಳಗಾವಿಯಿಂದ 2ನೇ ಸಲ ಶಿಫಾರಸ್ ಆಗಿದೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ಹೇಳಿದ್ದೀನಿ. ಇದು ವರಿಷ್ಠರಿಗೆ ಬಿಟ್ಟಂತ ವಿಚಾರ, ಜಿಲ್ಲೆಯ ಮುಖಂಡರಿಗೆ ಬಿಟ್ಟಂತ ವಿಚಾರ. ಯಾಕಂತಂದ್ರೆ ಈಗಾಗಲೇ ನಾನು ಮುಂಚೆ ಹೇಳ್ಬೇಕು, ನನ್ನ ತಮ್ಮ ವಿಧಾನ ಪರಿಷತ್ ಸದಸ್ಯ ಆಗ್ಬೇಕಾದ್ರೂ ಕೂಡ ಇಡೀ ಜಿಲ್ಲೆಯ ಮುಖಂಡರ ಒತ್ತಾಸೆಯಂತೆ ನಾನು ಅವನನ್ನ ಕ್ಷೇತ್ರದ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಜಿಲ್ಲೆಯ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಎಲ್ಲಾ ಸಮಾಜದ ಬಾಂಧವರು ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ. ಬಟ್ ಪ್ಯೂರ್ಲಿ ಹೈಕಮಾಂಡ್ ಏನ್ ಆದೇಶ ಕೊಡುತ್ತೋ ಅದನ್ನ ನಾನು ಪಾಲಿಸ್ತೀನಿ. ಯಾರಿಗೆ ಅವನ ಜಾಗದಲ್ಲಿ ಯಾರಿಗೆ ಕೊಟ್ಟರು ಇಲೆಕ್ಷನ್ ಮಾಡ್ಲಿಕ್ಕೆ ತಯಾರಿದ್ದೀನಿ. ನನ್ನ ಮಗನಿಗೆ ಕೊಟ್ಟರು ಕೂಡ ಇಲೆಕ್ಷನ್ ಮಾಡ್ಲಿಕ್ಕೆ ತಯಾರಿದ್ದೀನಿ. ಗೊತ್ತಿದೆ ಲೋಕಸಭಾ ಕ್ಷೇತ್ರ ತಾವು ಕೂಡ ಸ್ಪರ್ಧೆ ಮಾಡಿ, ಹಾಗಾಗಿ ಅನುಕೂಲ ಆಗುತ್ತೆ. ಅದು ಈಗಾಗಲೇ ಸರ್ವೆ ಮಾಡಿ ಪ್ಯೂರ್ಲಿ ನಾನು 10 ಸಾರಿ ಹೇಳ್ತಾ ಇದ್ದೀನಿ, ವಿನ್ನಿಂಗ್ ಈಸ್ ದ ಓನ್ಲಿ ಕ್ರೈಟೀರಿಯಾ. ಎಲ್ಲ ರೀತಿಯಾದಂತ ಸಮಾಜ ಇರಬೇಕು, ಪ್ಲೇಸ್ ಇರಬೇಕು, ರಾಜಕಾರಣದ ಅಭಿವೃದ್ಧಿ ಇರಬೇಕು, ಎಲ್ಲ ಸಮಾಜವನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತ ಒಂದು ಗುಣ ಇರಬೇಕು. ಸೊ ನಾನು ತಗೊಂಡಿದ್ದ ಟಿಕೆಟ್ ಅದರಿಂದ ನನಗೆ ಅನುಕೂಲ ಆಗುತ್ತೆ ಅನ್ನೋದು ಸರ್ವೆ ಮಾಡ್ತಾ ಇದ್ದಾರೆ. ಸರ್ವೆಯನ್ನ ಆಧರಿಸಿ ವಿನ್ನಿಂಗ್ ಇಸ್ ದ ಕ್ರೈಟೀರಿಯಾ. ಅದರ ಅಳಲು ಮುಖ್ಯಮಂತ್ರಿಗಳು ಮಾಡಿಸ್ತಾ ಇದ್ದಾರೆ, ಪಕ್ಷದವರು ಕೂಡ ಮಾಡಿಸ್ತಾರೆ. ಮುಖ್ಯಮಂತ್ರಿಗಳು ಸರ್ಕಾರ ಇಂಟೆಲಿಜೆನ್ಸ್ ಇಂದ ಎವ್ರಿ ಡೇ ಕಲೆಕ್ಟಿಂಗ್ ನಮ್ಮ ಪಕ್ಷದಿಂದ ಇನ್ನೊಂದು ಅಂದ್ರೆ ಮುಂಚೆ ಹೇಗೆ ನಾವು ಅಸೆಂಬ್ಲಿ ಚುನಾವಣೆಯಲ್ಲಿ ಮಾಡಿದ್ವಿ 3 ಹಂತದಲ್ಲಿ ಸರ್ವೆ ಮಾಡಿದ್ವಿ, ಅದೇ ರೀತಿ ಈಗ ಕೂಡ ಮಾಡ್ತೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.